ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸುಪ್ರಸಿದ್ಧ ಸುಕ್ಷೇತ್ರ ಶಬರಿಮಲೆಗೆ ತೆರಳುವ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ದಕ್ಷಿಣ ಮಧ್ಯೆ ರೈಲ್ವೆ ಸಿಹಿ ಸುದ್ದಿ ನೀಡಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ. ಜನವರಿ ತಿಂಗಳಲ್ಲಿ ಶಬರಿಮಲೆಗೆ ತೆರಳಲು ಭಕ್ತರ ಸಂಖ್ಯೆ ಜಾಸ್ತಿ ಇರುವ ಹಿನ್ನೆಲೆ ರೈಲ್ವೆಯ ಸಂಚಾರ ದಟ್ಟಣೆ ನಿರ್ವಹಿಸುವ ಸಲುವಾಗಿ ದಕ್ಷಿಣ ಮಧ್ಯೆ ರೈಲ್ವೆ ವಿಶೇಷ ರೈಲುಗಳನ್ನು ಓಡಿಸಲು ನಿರ್ಧಾರ ಮಾಡಿದೆ. ಚರ್ಲಪಲ್ಲಿಯಿಂದ ಜನವರಿ 10 ಹಾಗೂ 17ನೇ ತಾರೀಕಿನಂದು ಹೊರಡುವ ರೈಲು ಸಂಖ್ಯೆ 07127, ಸಿಕಂದರಾಬಾದ್ ಹೊರಡುವ ರೈಲು ಬೇಗಂಪೇಟೆ, ಲಿಂಗಂಪಲ್ಲಿ, ಶಂಕರಪಲ್ಲಿ, ತಾಂಡೂರು, ಸೇಡಂ, ಯಾದಗಿರಿ, ಕೃಷ್ಣ, ರಾಯಚೂರು, ಮಂತ್ರಾಲಯ, ಆದೋನಿ, ಗುಂತಕಲ್, ತಾಡಪದ್ರಿ, ಜೋಲಾರಪೇಟೆ, ಸೇಲಂ ಜಂಕ್ಷನ್, ಯರೋಡಾ ಜಂಕ್ಷನ್, ತಿರುಪುರ, ಪೋಡಾನೂರು, ಪಲಕ್ಕದ್, ತ್ರಿಸೂರ್, ಅಲುವಾ, ಎರ್ನಾಕುಲಂ ಪಟ್ಟಣ, ಕೊಟ್ಟಾಯಂ, ತಿರುಮಲ, ಚೆಂಗಾನೂರು ಮತ್ತು ಕಾಯನಕುಲಂ ರೈಲು ನಿಲ್ದಾಣದಲ್ಲಿ ನಿಲುಗಡೆಯಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಕೋಲಂನಿಂದ ಚಿರ್ಲಾಪಲ್ಲಿಗೆ ವಿಶೇಷ ರೈಲು ಸಂಖ್ಯೆ 17128 ಜನವರಿ 12 ಮತ್ತು 19ರಂದು ಸಂಚರಿಸುತ್ತೆ. ನಾಗರಿಕರು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಯಾದಗಿರಿ ನಿಲ್ದಾಣದಲ್ಲಿ 2 ಬಾರಿ ಅದು ಹಾದು ಹೋಗುವ ಸಮಯ, ಹೊಸ ರೈಲು ಗಾಡಿಯ ಸಮಯ, ಹೋಗುವ ಸಮಯ ಜನವರಿ 10ರಂದು ಶನಿವಾರ ಮಧ್ಯಾಹ್ನ 3 ಗಂಟೆಗೆ, ಬರುವ ಸಮಯ ಜನವರಿ 12ರಂದು ಸೋಮವಾರ ಬೆಳಗ್ಗೆ 2:30ಕ್ಕೆ, ಜನವರಿ 17ರಂದು ಶನಿವಾರ 10ರಂದು ಮಧ್ಯಾಹ್ನ 3 ಗಂಟೆಗೆ, ಬರುವ ಸಮಯ ಜನವರಿ 19ರಂದು ಸೋಮವಾರ ಬೆಳಗ್ಗೆ 2:30ಕ್ಕೆ. ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಕರೆ ಕೊಟ್ಟಿದ್ದಾರೆ. ಜನವರಿ 10 ಮತ್ತು 17ನೇ ತಾರೀಕು 2 ಬಾರಿ ಏನಂದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅನುಕೂಲಕ್ಕಾಗಿ ವಿಶೇಷ ರೈಲು ಬಿಡುಗಡೆ ಮಾಡಿರ್ತಕ್ಕಂಥ ರೈಲ್ವೆ ಇಲಾಖೆಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜನವರಿ 10ರಂದು ಮಧ್ಯಾಹ್ನ 3 ಗಂಟೆಗೆ ಯಾದಗಿರಿ ನಿಲ್ದಾಣದಲ್ಲಿ ಮತ್ತು ಜನವರಿ 12ರಂದು ಬೆಳಿಗ್ಗೆ ಏನದು ಆ ಕಡೆಯಿಂದ ಬರ್ತಕ್ಕಂಥದ್ದು 2:30ಕ್ಕೆ ಬರ್ತದೆ. ಮತ್ತು 17ಕ್ಕೆ ಏನಂತಂದ್ರೆ 17ನೇ ತಾರೀಕು ಮತ್ತೆ ಅದೇ ರೈಲು ಗಾಡಿನ ಮತ್ತೆ ಒಂದ್ಸಲ ಹೋದ್ರೆ ಯಾದಗಿರಿ ನಿಲ್ದಾಣದಲ್ಲಿ 3 ಗಂಟೆಗೆ, ಮತ್ತೆ 19ಕ್ಕೆ ವಾಪಸ್ ಬರ್ತಕ್ಕಂಥದ್ದು ಬೆಳಿಗ್ಗೆ 3 ಗಂಟೆ 2:30ಗೆ ಯಾದಗಿರಿ ನಿಲ್ದಾಣದಲ್ಲಿ ಇರತಕ್ಕಂಥದ್ದು. ಹೀಗಾಗಿ ರೈಲ್ವೆ ದಟ್ಟಣೆ ಕಡಿಮೆ ಮಾಡೋಕ್ಕೋಸ್ಕರ, ಭಕ್ತರಿಗೆ ಅನುಕೂಲಕ್ಕೋಸ್ಕರ ರೈಲ್ವೆ ಇಲಾಖೆ ತಗೊಂಡಿರ್ತಕ್ಕಂಥ ನಿರ್ಧಾರ ಇದು ಒಳ್ಳೆ ಬೆಳವಣಿಗೆ. ಈ ಭಾಗದ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅನುಕೂಲವಾಗಲಿದೆ. ಈ ಚಳಿಗಾಲದಲ್ಲಿ ಸಾಕಷ್ಟು ಜನ ಗಾಡಿಯಲ್ಲಿ ಹೋಗೋದಕ್ಕಿಂತ ಈ ರೈಲು ಗಾಡಿಯನ್ನು ಉಪಯೋಗ ಪಡಿಬೇಕಂತಕ್ಕಂಥದ್ದು ನನ್ನೊಂದು ಕಳಕಳಿಯ ಮನವಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.